ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ಕೇವಲ 6 ಇಂಚು ಎತ್ತರದ ಈ ಅಸ್ಥಿಪಂಜರ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ. ಅಲ್ಲದೆ ಮತ್ತೊಂದು ವಿಡಿಯೋದಲ್ಲಿ ಪುಟ್ಟ ಪುಟ್ಟ ಮನೆಗಳನ್ನ ತೋರಿಸಿ ಮನುಷ್ಯನ ಒಂದು ತಳಿಯೇ ವಿನಾಶವಾಗಿದೆ ಅನ್ನೋ ಅರ್ಥದಲ್ಲಿ ತೋರಿಸಲಾಗಿದೆ. ಈ ಪುಟ್ಟ ಪುಟ್ಟ ಮನೆಗಳು, ಪುಟ್ಟ ಬಾಗಿಲುಗಳು ಇದನ್ನ ನೋಡಿದ್ರೆ ಮನುಷ್ಯರ ಒಂದು ಪುಟ್ಟ ತಳಿಯೇ ಈ ಭೂಮಿಯ ಮೇಲೆ ವಿನಾಶವಾಗಿ ಹೋಗಿದೆಯೇ ಅನ್ನೋ ಅನುಮಾನ ಕಾಡೋದು ಗ್ಯಾರಂಟಿ. ನಾವೆಲ್ಲರೂ ಚಿಕ್ಕ ವಯಸ್ಸಿನಲ್ಲಿ ಜೋನಾಥನ್ ಸ್ಟಿಫ್ ಬರೆದ ಗಲಿವರಾಸ್ ಟ್ರಾವೆಲ್ಸ್ ಕತೆ ಕೇಳಿದ್ದೇವೆ. ಹಿಂದೆ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಗಲಿವರ್ ಮತ್ತು ಪುಟಾಣಿ ಸೇನೆ ಎಂಬ ಪಾಠ ಇತ್ತು. ಈ ಪಾಠ ಜೋನಾಥನ್ ಅವರ ಪ್ರಸಿದ್ಧ ಕಾದಂಬರಿ ಗಲಿವರ್ಸ್ ಟ್ರಾವೆಲ್ಸ್ ನ ಆಧಾರಿತ ಕಥೆಯಾಗಿತ್ತು. ಇದರಲ್ಲಿ ಗಲಿವರ್ ಎಂಬಾತ ಹಡಗು ದುರಂತದ ನಂತರ ಲಿಲಿಪುಟ್ ಎಂಬ ಕುಬ್ಜರ ನಾಡಿಗೆ ತಲುಪುತ್ತಾನೆ. ಅಲ್ಲಿನ ಜನ ಕೇವಲ 6 ಇಂಚು ಇರ್ತಾರೆ. ಅಲ್ಲಿನ ಪುಟಾಣಿ ಸೈನಿಕರೊಂದಿಗೆ ನಡೆಯುವ ಸಾಹಸಗಳನ್ನ ಈ ಪಾಠದಲ್ಲಿ ವಿವರಿಸಲಾಗಿತ್ತು. ಹಾಗೆ ನೋಡಿದ್ರೆ ಇಷ್ಟು ದಿನ ಅದು ಕೇವಲ ಕಲ್ಪನೆ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ಈ ವಿಡಿಯೋಗಳು ಆ ಕಲ್ಪನೆ ನಿಜ ಇರಬಹುದು ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಹಾಗಿದ್ರೆ ಏನದರ ಕಥೆ? ಈ 6 ಇಂಚಿನ ಅಸ್ಥಿಪಂಜರ ಮೊದಲು ಸಿಕ್ಕಿದ್ದೆಲ್ಲಿ? ಪುಟ್ಟ ಪುಟ್ಟ ಮನೆಗಳ ವಿಡಿಯೋದ ಅಸಲಿಯತ್ತೇನು ಅಂತ ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನಿಮ್ಗೆ ಮೊದಲು ಈ ಜೋನಾಥನ್ ಸ್ಟಿಫ್ ಬರೆದ ಗಲಿವರಾಸ್ ಟ್ರಾವೆಲ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳ್ತೀನಿ. ಈ ಸ್ಟಿಫ್ ನವೆಂಬರ್ 30, 1667 ಐರ್ಲೆಂಡ್ ನ ಡಬ್ಲಿನ್ ನಗರದಲ್ಲಿ ಜನಿಸಿದ್ರು. ಈತ ಕೇವಲ ಲೇಖಕರಲ್ಲದೆ ಒಬ್ಬ ಪಾದ್ರಿ, ರಾಜಕೀಯ ವಿಶ್ಲೇಷಕ ಮತ್ತು ಶ್ರೇಷ್ಠ ವಿಡಂಬಕಾರನಾಗಿ ಗುರುತಿಸಿಕೊಂಡಿದ್ದ. ತನ್ನ ಹರಿತವಾದ ಬರಹಗಳ ಮೂಲಕ ಅಂದಿನ ಬ್ರಿಟಿಷ್ ಸರ್ಕಾರ ಮತ್ತು ಸಮಾಜದ ಲೋಪದೋಷಗಳನ್ನು ಎತ್ತಿ ತೋರಿಸ್ತಿದ್ರು. ಸಮಾಜದ ಸಮಸ್ಯೆಗಳ ಬಗ್ಗೆ ಸಣ್ಣ ಸಣ್ಣ ಲೇಖನಗಳನ್ನ ಬರೆದು ಜನಪ್ರಿಯರಾಗಿದ್ರು. ಐರ್ಲೆಂಡ್ ನ ಬಡವರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ರು. ಗಮನಿಸಬೇಕಾದ ವಿಷಯ ಅಂದ್ರೆ, ಸ್ವಿಫ್ಟ್ ಅವರು ಬರೆದ ಪೂರ್ಣ ಪ್ರಮಾಣದ ಕಾದಂಬರಿ ಎಂದರೆ ಕೇವಲ ಗಲಿವರಾಸ್ ಟ್ರಾವೆಲ್ಸ್ ಮಾತ್ರ. ಸುಮಾರು 1720ರ ಸುಮಾರಿಗೆ ಈ ಗಲಿವರಾಸ್ ಟ್ರಾವೆಲ್ ಬರೆಯಲು ಪ್ರಾರಂಭಿಸಿದ್ರು. ಇದು ಮೊದಲ ಬಾರಿಗೆ ಅಕ್ಟೋಬರ್ 28, 1726ರಂದು ಲಂಡನ್ ನಲ್ಲಿ ಪ್ರಕಟವಾಯಿತು. ಪುಸ್ತಕ ಬಿಡುಗಡೆ ಆದ ಕೇವಲ 1 ವಾರದೊಳಗೆ ಇದರ ಎಲ್ಲಾ ಪ್ರತಿಗಳು ಮಾರಾಟವಾಗಿವೆ. ಅಂದಿನಿಂದ ಇಂದಿನವರೆಗೂ ಇದು ಜಗತ್ತಿನ ಬಹುತೇಕ ಎಲ್ಲಾ ಭಾಷೆಗಳಿಗೆ ಅನುವಾದಗೊಂಡು ವಿಶ್ವ ಪ್ರಖ್ಯಾತಿ ಪಡೆದಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಗಲಿವರಾಸ್ ಟ್ರಾವೆಲ್ಸ್ ಪುಸ್ತಕ ಲೆಮ್ಯುಯೆಲ್ ಗಲಿವರ್ ಎಂಬ ವೈದ್ಯನ 4 ವಿಭಿನ್ನ ಸಮುದ್ರ ಪ್ರಯಾಣಗಳ ಕಥೆಯಾಗಿದೆ. ಪ್ರತಿಯೊಂದು ಪ್ರಯಾಣದಲ್ಲೂ ಅವನು ವಿಚಿತ್ರ ಲೋಕಗಳಿಗೆ ಅಥವಾ ದ್ವೀಪಗಳಿಗೆ ಭೇಟಿ ನೀಡ್ತಾನೆ. ಮೊದಲ ಬಾರಿಗೆ ಆತ ಭೇಟಿ ನೀಡುವ ದ್ವೀಪ ಅಂದ್ರೆ ಲಿಲಿಪುಟ್. ಇಲ್ಲಿನ ಮನುಷ್ಯರು ಕೇವಲ 6 ಇಂಚು ಎತ್ತರವಿದ್ದು ಗಲಿವರ್ ಅವರಿಗೆ ದೈತ್ಯನಂತೆ ಕಾಣ್ತಾನೆ. ಇಲ್ಲಿ ಸಣ್ಣ ವಿಷಯಗಳಿಗೂ ದೊಡ್ಡ ಮಟ್ಟದ ಯುದ್ಧಗಳು ನಡೆಯುತ್ತವೆ. ಇದು ಮನುಷ್ಯರ ಕ್ಷುಲ್ಲಕ ರಾಜಕೀಯ ಮತ್ತು ಅಹಂಕಾರದ ಪ್ರತಿಬಿಂಬವಾಗಿದೆ. ಬ್ರೋಬಿಡ್ಗಾಂಗ್ ಎಂಬ ದ್ವೀಪಕ್ಕೆ ತಲುಪುತ್ತಾನೆ. ಇಲ್ಲಿನ ಮನುಷ್ಯರು ಸುಮಾರು 72 ಅಡಿ ಎತ್ತರವಿದ್ದು ಗಲಿವರ್ ಅವರಿಗೆ ಒಂದು ಸಣ್ಣ ಗೊಂಬೆಯಂತೆ ಕಾಣುತ್ತಾನೆ. ಇಲ್ಲಿನ ರಾಜ ಗಲಿವರ್ನ ದೇಶದ ಯುದ್ಧಗಳ ಬಗ್ಗೆ ಕೇಳಿ ಅಸಹ್ಯ ಪಟ್ಕೊಳ್ತಾನೆ. ಇದು ಮನುಷ್ಯನ ಕ್ರೌರ್ಯ ಮತ್ತು ಸಣ್ಣತನವನ್ನ ಎತ್ತಿ ತೋರಿಸುತ್ತದೆ. ನಂತರ ಲಪುಟ ಎಂಬ ದ್ವೀಪಕ್ಕೆ ಆತ ಭೇಟಿ ಕೊಡ್ತಾನೆ. ಇದು ವಿಜ್ಞಾನಿಗಳು ಮತ್ತು ಗಣಿತಜ್ಞರ ಲೋಕ. ಇಲ್ಲಿನ ಜನರು ಅತಿಯಾದ ಬುದ್ಧಿವಂತರಾದರೂ ದಿನನಿತ್ಯದ ಬದುಕಿನ ಸಾಮಾನ್ಯ ಜ್ಞಾನವಿಲ್ಲದವರು. ಅಂದ್ರೆ ಇದು ಕೇವಲ ಸಿದ್ಧಾಂತಗಳಿಗೆ ಸೀಮಿತವಾದ ವಿಜ್ಞಾನವನ್ನ ಅಣಕಿಸುತ್ತದೆ. ಅನಂತರ ಹೊಯ್ನೋಮಸ್ ದ್ವೀಪಕ್ಕೆ ಭೇಟಿ ನೀಡ್ತಾನೆ. ಇಲ್ಲಿ ಬುದ್ಧಿವಂತ ಕುದುರೆಗಳು ಆಡಳಿತ ನಡೆಸ್ತವೆ. ಅಲ್ಲಿ ಯಾಹೂ ಎಂಬ ವಿಕಾರದ ಪ್ರಾಣಿಗಳಿರುತ್ತವೆ. ಅವು ನೋಡಲು ಮನುಷ್ಯರಂತೆ ಇರುತ್ತವೆ. ಇಲ್ಲಿ ಗಲಿವರ್ಗೆ ಮನುಷ್ಯರಿಗಿಂತ ಕುದುರೆಗಳೇ ಶ್ರೇಷ್ಠ ಅನಿಸುತ್ತೆ. ಇದು ಮಾನವ ಸ್ವಭಾವದ ಮೇಲಿನ ತೀವ್ರ ವಿಡಂಬನೆ ಅಂದ್ರೆ ಖಂಡಿತ ತಪ್ಪಾಗಲಾರದು.
ಜೋನಾಥನ್ ಸ್ಟಿಫ್ ಈ ಕಥೆಯನ್ನ ಬರೆದಿದ್ದು ಕೇವಲ ಸಾಹಸಕ್ಕಾಗಿ ಅಲ್ಲ, ಮನುಷ್ಯರು ಎಷ್ಟೇ ಬುದ್ಧಿವಂತರಾದ್ರೂ ಅಸೂಹೆ, ಯುದ್ಧ ಮತ್ತು ಅಹಂಕಾರದಿಂದ ಹೇಗೆ ವರ್ತಿಸ್ತಾರೆ ಎಂಬುದನ್ನ ಜಗತ್ತಿಗೆ ತೋರಿಸಲು ಈ ವಿಭಿನ್ನ ಲೋಕಗಳನ್ನು 300 ವರ್ಷಗಳ ಹಿಂದೆಯೇ ಸೃಷ್ಟಿಸಿದ್ರು. 300 ವರ್ಷಗಳ ಹಿಂದೆಯೇ ಜೋನಾಥನ್ ಮನುಷ್ಯನ ಅಹಂಕಾರವನ್ನ ಅಳಿಯೋಕೆ ಈ ಕುಬ್ಜರ ಲೋಕವನ್ನ ಸೃಷ್ಟಿಸಿದ್ರು. ಆದ್ರೀಗ ನಮ್ಗೆ ಕಾಡ್ತಿರೋ ಅಸಲಿ ಪ್ರಶ್ನೆ ಅಂದ್ರೆ, ಜೋನಾಥನ್ ಬರೆದ ಆ ಲಿಲ್ಲಿಪುಟ್ಗಳು ಕೇವಲ ಕಲ್ಪನೆಯೋ ಅಥವಾ ನಿಜವಾಗಿಯೂ ಅಂತಹ ಮನುಷ್ಯರು ಈ ಭೂಮಿ ಮೇಲೆ ಇದ್ರಾ ಅಂತ. ಯಾಕೆಂದ್ರೆ ಇತ್ತೀಚಿನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ಈ ವಿಡಿಯೋಗಳು ಸಾಧಾರಣವಾದದ್ದಲ್ಲ. ಇದನ್ನ ನೋಡಿದ ತಕ್ಷಣ ನಮ್ಗೆ ನೆನಪಾಗೋದು ಅದೇ ಗಲಿವಾರಸ್ ಟ್ರಾವೆಲ್ಸ್ ಕತೆ. ಹಾಗಿದ್ರೆ ಏನಿದರ ಅಸಲಿಯತ್ತು? ಹಾಗೆ ನೋಡಿದ್ರೆ ಈ ವಿಡಿಯೋದಲ್ಲಿರೋ ಆ 6 ಇಂಚಿನ ಆಕೃತಿ ಸಿಕ್ಕಿದ್ದು ಚೀಲಿ ದೇಶದ ಅಟಾಕಮ್ ಮರುಭೂಮಿಯಲ್ಲಿ. ಅಟಾಕಮ್ ಮರುಭೂಮಿಯ ಲಾನೋರಿಯಾ ಎಂಬ ಪಾಳು ಬಿದ್ದ ಗಣಿ ಪಟ್ಟಣದಲ್ಲಿ ಪತ್ತೆಯಾಯಿತು. ಇದನ್ನು ಆಸ್ಕರ್ ಮುನೋಜ್ ಎಂಬುವರು ಪತ್ತೆ ಹಚ್ಚಿದ್ರು. ಇದನ್ನ ಆಟ ಅಂತಾನೆ ಕರೆಯಲಾಗುತ್ತೆ. ಈ ವಿಡಿಯೋ ವೈರಲ್ ಆಗೋಕೆ ಕಾರಣ ಅದರ ವಿಚಿತ್ರವಾದ ತಲೆಬುರುಡೆ ಮತ್ತು ಕೇವಲ 6 ಇಂಚಿನ ಗಾತ್ರ. ಸಾಮಾನ್ಯ ಮನುಷ್ಯನಿಗೆ 12 ಜೊತೆ ಪಕ್ಕೆಲುಬುಗಳು ಇರುತ್ತವೆ, ಆದ್ರೆ ಈ ಆಕೃತಿಗೆ ಕೇವಲ 10 ಜೊತೆ ಮಾತ್ರ ಇದ್ವು. ಇದರ ತಲೆಬುರುಡೆ ಶಂಕುವಿನ ಆಕಾರದಲ್ಲಿದ್ದು ನೋಡಲು ಪಕ್ಕ ಏಲಿಯನ್ ಅಥವಾ ಲಿಲ್ಲಿಪುಟ್ ತರವೇ ಕಾಣಿಸ್ತಿತ್ತು. ಸುಮಾರು 15 ವರ್ಷಗಳ ಕಾಲ ಜನರೆಲ್ಲ ಇದು ಗಲಿವಾರ್ ಕಥೆಯ ಲಿಲ್ಲಿಪುಟ್ ಅಂತಲೇ ನಂಬಿಬಿಟ್ಟಿದ್ರು. ನಂತರ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿ ಗ್ಯಾರಿ ನೋಲನ್ ನೇತೃತ್ವದ ತಂಡ ಇದರ DNA ಪರೀಕ್ಷೆ ನಡೆಸಿತು. ಎಕ್ಸ್ರೇ ಪರೀಕ್ಷೆಯಲ್ಲಿ ಇದರ ಮೂಳೆಗಳು 6 ರಿಂದ 8 ವರ್ಷದ ಮಗುವಿನ ಬೆಳವಣಿಗೆಯನ್ನ ಹೊಂದಿದ್ದು 6 ಇಂಚಿನ ಆಕೃತಿಗೆ 8 ವರ್ಷದ ಮಗುವಿನ ಮೂಳೆಗಳಿರಲು ಹೇಗೆ ಸಾಧ್ಯ ಎಂಬುದು ವಿಜ್ಞಾನಿಗಳನ್ನ ಬೆರಗುಗೊಳಿಸಿತ್ತು. ಕೊನೆಗೆ DNA ಪರೀಕ್ಷೆಯಲ್ಲಿ ಇದು 100% ಮನುಷ್ಯನದ್ದೇ ಎಂದು ಸಾಬೀತುಪಡಿಸಿತು. ಇದು ಸ್ಥಳೀಯ ಚೀಲಿ ಮೂಲದ ಮಹಿಳಾ ಶಿಶುವಿನ ಅವಶೇಷ ಎಂದು ತಿಳಿದು ಬಂತು. ಆ ಮಗುವಿಗೆ 64 ವಿವಿಧ ರೀತಿಯ ವಿಚಿತ್ರ ಜೆನೆಟಿಕ್ ಮ್ಯೂಟೇಷನ್ಗಳು ಇದ್ವು. ಇವು ಮೂಳೆಗಳ ಅತಿಯಾದ ಬೆಳವಣಿಗೆಯನ್ನ ಕುಂಠಿತಗೊಳಿಸಿ ಅಕಾಲಿಕವಾಗಿ ಮೂಳೆಗಳು ವಯಸ್ಸಾದಂತೆ ಕಾಣುವಂತೆ ಮಾಡಿದ್ವು. ಜೊತೆಗೆ ಸುಮಾರು 40 ರಿಂದ 50 ವರ್ಷಗಳ ಹಿಂದೆ ಜನಿಸಿದ ಮಗುವಿನ ದೇಹವಿರಬಹುದು ಎಂದು ಅಂದಾಜಿಸಲಾಗಿದೆ. ಇದು ಪ್ರಾಚೀನ ಕಾಲದ ಅವಶೇಷವೂ ಅಲ್ಲ. ಈ ವಿಡಿಯೋ ವೈರಲ್ ಆಗಲು ಕಾರಣ ಅದರ ಆಕಾರ. ಜನರು ವೈಜ್ಞಾನಿಕ ವರದಿಯನ್ನ ಓದುವ ಮೊದಲೇ ಇದನ್ನು ಗಲಿವಾರ್ ಕಥೆಯ ಸತ್ಯ ಅಂತ ನಂಬಿಬಿಟ್ರು. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡುತ್ತಿರುವ ಆ ಪುಟ್ಟ ಮನೆಗಳ ವಿಡಿಯೋ ಹಿಂದೆ 2 ಪ್ರಮುಖ ಸ್ಥಳಗಳಿವೆ. ಒಂದು ಇರಾನ್ನ ಮಖುನಿಕ್, ಇದು ಆಫ್ಘಾನಿಸ್ತಾನದ ಗಡಿಯಲ್ಲಿದೆ. ಇಲ್ಲಿನ ಮನೆಗಳ ಬಾಗಿಲುಗಳು ಕೇವಲ 1.5 ರಿಂದ 2 ಅಡಿ ಎತ್ತರವಿದೆ. ಅಸಲಿ ವಿಚಾರ ಅಂದ್ರೆ, ಇಲ್ಲಿ ಸುಮಾರು 100 ವರ್ಷಗಳ ಹಿಂದೆ ವಾಸವಿದ್ದಂತಹ ಜನರ ಸರಾಸರಿ ಎತ್ತರ 4 ಅಡಿ 8 ಇಂಚು ಅಂದ್ರೆ 140 ಸೆಂಟಿಮೀಟರ್ ಮಾತ್ರ ಇತ್ತು. ತೀವ್ರವಾದ ಅಪೌಷ್ಟಿಕತೆ ಮತ್ತು ಕುಬ್ಜತೆಯಿಂದಾಗಿ ಅವರು ಸಣ್ಣ ಮನೆಗಳನ್ನ ಕಟ್ಕೊಂಡಿದ್ರು. ಇದು 6 ಇಂಚಿನ ಮನುಷ್ಯರದ್ದಲ್ಲ, ಬದಲಿಗೆ ಕುಬ್ಜ ಮನುಷ್ಯರ ಗ್ರಾಮವಾಗಿತ್ತು. ಇನ್ನು ಕೆಲವೆಡೆ ಚೀನಾದ ವಿಡಿಯೋಗಳು ಕೂಡ ವೈರಲ್ ಮಾಡಿ ಇದೇ ಲಿಲ್ಲಿಪುಟ್ ಅಂತ ಬಿಂಬಿಸಲಾಗ್ತಿದೆ. ಆದ್ರೆ ಅಸಲಿಗೆ ಅಂತಹ ಪಟ್ಟಣ, ದ್ವೀಪ ಎಲ್ಲೂ ಇಲ್ಲ. ಹಾಗಾಗಿ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವ ಆ 6 ಇಂಚಿನ ಅಸ್ಥಿಪಂಜರವಾಗಲಿ ಅಥವಾ ಆ ಪುಟ್ಟ ಪುಟ್ಟ ಮನೆಗಳ ವಿಡಿಯೋಗಳಾಗ್ಲಿ ಗಲಿವರ್ ಕಥೆಯ ಲಿಲ್ಲಿಪುಟ್ಗಳಲ್ಲ. ಚೀಲಿಯಲ್ಲಿ ಸಿಕ್ಕಿದ್ದು ಒಬ್ಬ ದುರದೃಷ್ಟಕರ ಮನುಷ್ಯನ ಶಿಶುವಿನ ಅವಶೇಷವಾದರೆ, ಇರಾನ್ ಮತ್ತು ಚೀನಾದಲ್ಲಿರುವ ಆ ಪುಟ್ಟ ಮನೆಗಳು ಕೇವಲ ಕುಬ್ಜ ಜನಾಂಗದ ಇತಿಹಾಸ ಮತ್ತು ಪ್ರವಾಸಿ ತಾಣಗಳಷ್ಟೇ. ಸುಮಾರು 300 ವರ್ಷಗಳ ಹಿಂದೆ ಜೋನಾಥನ್ ಸ್ವಿಫ್ಟ್ ಮನುಷ್ಯನ ಸಣ್ಣತನವನ್ನ ಅಣಕಿಸಲು ಸೃಷ್ಟಿಸಿದ ಆ ಲಿಲ್ಲಿಪುಟ್ ಕಲ್ಪನೆ ಇಂದಿಗೂ ನಮ್ಮನ್ನ ಬೆರಗುಗೊಳಿಸ್ತಾ ಇದೆ ಎಂಬುದು ನಿಜ. ಆದರೆ ವಿಜ್ಞಾನ ಮತ್ತು ಇತಿಹಾಸದ ಪ್ರಕಾರ ಅಂತಹ ಸಣ್ಣ ಗಾತ್ರದ ಮನುಷ್ಯರ ನಾಗರಿಕತೆ ಭೂಮಿಯ ಮೇಲೆ ಎಂದೂ ಇರಲಿಲ್ಲ. ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯವಲ್ಲ, ಅದರ ಹಿಂದಿನ ವೈಜ್ಞಾನಿಕ ತಿಳಿಯುವುದು ಕೂಡ ತುಂಬಾನೇ ಮುಖ್ಯ. ಇದಿಷ್ಟು ಲಿಲ್ಲಿಪುಟ್ ಮತ್ತು ಪುಟ್ಟ ಮನೆಗಳ ವೈರಲ್ ವಿಡಿಯೋ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.